ಕಗ್ಗತ್ತಲಲ್ಲಿ ಮುಳುಗಲಿದೆಯಾ ಇಡೀ ಕರುನಾಡು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಎದುರಾಗೋ ಭೀತಿ ಇದೆ. ಇಡೀ ಕರುನಾಡು ಕಗ್ಗತ್ತಲಲ್ಲಿ ಮುಳುಗುತ್ತಾ? ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಎದುರಾಗುವಂತ ಭೀತಿ. ರಾಯಚೂರಿನ ಆರ್ಟಿಪಿಎಸ್ನ 4 ವಿದ್ಯುತ್ ಘಟಕಗಳು ಸ್ಥಗಿತಗೊಂಡಿವೆ. ಶಕ್ತಿನಗರದಲ್ಲಿರುವ ವಿದ್ಯುತ್ ಉತ್ಪಾದನಾ ಕೇಂದ್ರ ತಾಂತ್ರಿಕ ಸಮಸ್ಯೆಯಿಂದಾಗಿ 1ನೇ ಘಟಕ ಬಂದ್ ಆಗಿದೆ. 210 ಮೆಗಾವ್ಯಾಟ್ನ 1, 2, 4 ಮತ್ತು 6ನೇ ಘಟಕ ಸ್ಥಗಿತಗೊಂಡಿದೆ. ಪ್ರಸ್ತುತ 14,914 ಮೆಗಾವ್ಯಾಟ್ ವಿದ್ಯುತ್ಗೆ ಬೇಡಿಕೆ ಇದೆ. ಜಲ ವಿದ್ಯುತ್ ಕೇಂದ್ರಗಳ ವಿದ್ಯುತ್ ಉತ್ಪಾದನೆ ಕುಸಿತ. ಆರ್ಟಿಪಿಎಸ್, ವೈಟಿಪಿಎಸ್ ಘಟಕಗಳಿಗೆ ವಿದ್ಯುತ್ ಉತ್ಪಾದನೆಯ ಒತ್ತಡ ಇದೆ. ಈಗಾಗಲೇ ರಾಜ್ಯದ ಹಲವೆಡೆ ಲೋಡ್ ಶೆಡ್ಡಿಂಗ್ ಕೂಡ ಶುರುವಾಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಆದರೆ ಕರ್ನಾಟಕದ ಪರಿಸ್ಥಿತಿ ಏನು? ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಎದುರಾಗುತ್ತಾ ಅನ್ನುವಂಥ ಭೀತಿ ಇದೆ. ಒಂದು ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ಅವರ್ ಕರೆಂಟ್ ಹೋಗ್ಬಿಟ್ರೆ ಒದ್ದಾಡೋಗ್ಬಿಡ್ತೀವಿ ನಾವೆಲ್ಲ. ಗೀಸರ್ ಹಾಕಕ್ಕಾಗಲ್ಲ, ಮಿಕ್ಸಿ ಆಡ್ಸಕ್ಕಾಗಲ್ಲ, ಫ್ಯಾನು ಲೈಟು ಇರಲ್ಲ, ಮೊಬೈಲ್ ಚಾರ್ಜ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಏನಾದರೂ ವಿದ್ಯುತ್ ಕ್ಷಾಮ ಎದುರಾಗ್ಬಿಟ್ರೆ ಕರ್ನಾಟಕದ ಪರಿಸ್ಥಿತಿ ಏನು? ನಿಮ್ಮ ಪರಿಸ್ಥಿತಿ ಏನು? ರಾಯಚೂರಿನ ಆರ್ಟಿಪಿಎಸ್ನ 4 ವಿದ್ಯುತ್ ಘಟಕಗಳು ಸ್ಥಗಿತಗೊಂಡಿವೆ. 210 ಮೆಗಾವ್ಯಾಟ್ನ 1, 2, 4 ಮತ್ತು 6ನೇ ಘಟಕ ಸ್ಥಗಿತ ಆಗಿದೆ. 14,914 ಮೆಗಾವ್ಯಾಟ್ ಸದ್ಯದ ಬೇಡಿಕೆ ಆರ್ಟಿಪಿಎಸ್, ವೈಟಿಪಿಎಸ್ ಘಟಕಗಳಿಗೆ. ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ, ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಎದುರಾಗುವಂತಹ ಭೀತಿ. ಸದ್ಯ ಅಲ್ಲಿ ಆರ್ಟಿಪಿಎಸ್ನ 4 ಘಟಕಗಳು ಸ್ಥಗಿತಗೊಂಡಿರೋದ್ರಿಂದ ಆತಂಕ ಎದುರಾಗಿದೆ. ಸದ್ಯದ ಪರಿಸ್ಥಿತಿ, ಅಲ್ಲಿನ ಕ್ರಮ ಏನೇನಾಗ್ತಾ ಇದೆ? ನಿಜ ಸಿಂಧೂರ, ಇನ್ನು ರಾಯಚೂರು ತಾಲೂಕಿನ ಶಕ್ತಿನಗರದಲ್ಲಿ ಇರುವಂತಹ ರಾಯಚೂರು ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಇದೀಗ 4 ಘಟಕಗಳು ಸ್ಥಗಿತವಾಗಿರ್ತಕ್ಕಂಥದ್ದು. 1, 2, 4 ಮತ್ತು 6ನೇ ಘಟಕ. ಇಲ್ಲಿ ಒಟ್ಟಾರೆಯಾಗಿ ರಾಜ್ಯದ ಒಂದು ಬೇಡಿಕೆಗೆ ಅನುಗುಣವಾಗಿ ಇಲ್ಲಿ ಹೆಚ್ಚಿನ ಒತ್ತಡ ಹಾಕಲಾಗುತ್ತೆ. ಇದೀಗ 4 ಘಟಕಗಳು ಬಂದ್ ಆಗಿರ್ತಕ್ಕಂಥದ್ದು. ಈ ಒಂದು ಆರ್ಟಿಪಿಎಸ್ ಇಂದ ರಾಜ್ಯದ ವಿದ್ಯುತ್ ಘಟಕಕ್ಕೆ 60% ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಒಂದು ಏಕೈಕ ವಿದ್ಯುತ್ ಉತ್ಪಾದನಾ ಘಟಕ ಈ ಒಂದು ಆರ್ಟಿಪಿಎಸ್ ಆಗಿರ್ತಕ್ಕಂಥದ್ದು. ಇದೀಗ 4 ಘಟಕಗಳು ಬಂದಾಗಿರೋದ್ರಿಂದ ಕೇವಲ 589 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಇದೇ ಒಂದು ಪರಿಸ್ಥಿತಿ ಮುಂದುವರೆದ್ರೆ ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಎದುರಾಗೋದು ಖಚಿತ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ರಾಜ್ಯ ಮತ್ತು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಈಗಾಗಲೇ ಲೋಡ್ ಶೆಡ್ಡಿಂಗ್ ಆರಂಭವಾಗಿರ್ತಕ್ಕಂಥದ್ದು. ಹಗಲು ರಾತ್ರಿ ಏನಿದೆ 1 ತಾಸು 1.5 ಗಂಟೆ ಏನು ಕರೆಂಟ್ ಅನ್ನ ಕಟ್ ಮಾಡ್ತಕ್ಕಂತ ಕೆಲಸಕ್ಕೆ ಈಗಾಗಲೇ ವಿದ್ಯುತ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ 4 ಘಟಕಗಳು ಬಂದಾಗಿರ್ತಕ್ಕಂಥದ್ದು. ತಾಂತ್ರಿಕ ದೋಷ, ವಾರ್ಷಿಕ ನಿರ್ವಹಣೆ ಸೇರಿದಂತೆ ವಿವಿಧ ಕಾರಣಗಳಿಂದ ಇದೀಗ 4 ಘಟಕಗಳು ಸ್ಟಾಪ್ ಆಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯದ ಬೇಡಿಕೆಗೆ ಅನುಗುಣವಾಗಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ಲೇಬೇಕು ಅಂತಹ ಒಂದು ಒತ್ತಡ ಮಾಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಮಳೆಗಾಲ ಆದ್ರೆ ಜಲ ವಿದ್ಯುತ್ ಸೇರಿದಂತೆ ಬೇರೆ ಬೇರೆ ವಿದ್ಯುತ್ ಆವಕಗಳು ಇರೋದ್ರಿಂದ ಅಷ್ಟೇನು ಒತ್ತಡ ಬೀಳ್ತಾ ಇರಲಿಲ್ಲ. ಬೇಸಿಗೆ ಆರಂಭವಾಗಿರೋದ್ರಿಂದ ಈಗಾಗಲೇ ಹೆಚ್ಚಿನ ಬಿಸಿಲು ಆರಂಭವಾಗಿರ್ತಕ್ಕಂಥದ್ದು. ಇದೀಗ ಮನೆಗಳಲ್ಲಿ ಕುತ್ಕೋಬೇಕು ಅಂದ್ರೆ ನಮ್ಗೆ ಏರ್ ಕೂಲರ್ ಬೇಕು, ಇಲ್ಲ ಫ್ಯಾನ್ ಕಂಪಲ್ಸರಿಯಾಗಿ ಬೇಕಾಗಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ 50%ಕ್ಕಿಂತ ಕಡಿಮೆ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು ಪ್ರಸ್ತುತ ಆರ್ಟಿಪಿಎಸ್ ನಲ್ಲಿ. ಇದೇ ಒಂದು ಪರಿಸ್ಥಿತಿ ಮುಂದುವರೆದ್ರೆ ರಾಜ್ಯ ಕತ್ಲಕ್ಕೆ ಒಳಗಾಗುತ್ತೆ ಅನ್ನೋದು ಖಚಿತ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.